ಮಾಡು, ಜೋರೆ ಮಾಡು. ಪ್ರೈಸ್ ದ ಲಾರ್ಡ್. ನಾವು ಇವತ್ತು ನಿಮ್ಮೊಂದಿಗೆ ನಿಲ್ಲುವುದಕ್ಕೂ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ഞാൻ ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ഇഷ്ടപ്പെടുന്ന വിഷയം നൂതന സൃഷ്ടി, അതായത് ಹೊಸ ಸೃಷ್ಟಿ. ಒಂದು ವಾಕ್ಯ ಓದನ, 2 ಕೊರಿಂಥಿ 5ನೇ ಅಧ್ಯಾಯ 17ನೇ ವಾಕ್ಯ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ್ ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಹಲ್ಲೆಲೂಯಾ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ ಆದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪ್ರಿಯ ಮಕ್ಕಳೇ, ನೀ ಯೇಸು ಕ್ರಿಸ್ತನನ್ನೇ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿದ ಮುಂಚೆ ನೀ ಹೇಗೆ ಜೀವಿಸಿದು ನಿನಗೆಲ್ಲರಿಗೂ ಗೊತ್ತು. ನಿಮ್ಮಿಷ್ಟ ಪ್ರಕಾರ ನೀ ಜೀವಿಸಿದು. ಬೈದಾಡದೆ, ಒಡೆದಾಡದೆ, ಕೆಟ್ಟ ಮಾತು ಮಾತಾಡದೆ, ಬಿಡಿ ಸಿಗಟ್ಟು ಮಾಡದೆ, ಕುಡುಕತಾನ ಮಾಡದೆ, ಎಲ್ಲ ನೀ ಮಾಡಿಲ್ಲವ? ಎಲ್ಲ ಮಾಡಿದು. ಈಗ ನೀನು ದೇವರನ್ನೇ ಕಂಡುಕೊಂಡು ದೇವರ ಮಕ್ಕಳ ಆಯ್ನಂಗ ಆಮೇಲೆ ನೀನಿಗೆ ಯಾರಾಯ್ತೋ ನೂತನ ಸೃಷ್ಟಿ ಆಯಿತು. ಹಳೆಯದೆಲ್ಲ ಮರ್ತು ಬಿಟ್ಟು, ಹಳೆಯದೆಲ್ಲ ಬಿಟ್ಟು ಬಿಡಬೇಕು. ಹಳೆಯ ಆರಾಧನಾ, ಹಳೆಯದೆಲ್ಲ ನಿನ್ನ ಹಳೆಯ ಸ್ವಭಾವಗಳೆಲ್ಲ ಬಿಟ್ಟೆ ನೀ ಒಂದು ಹೊಸ ಸೃಷ್ಟಿಯಾಗಿ ಇಲ್ಲಿ ಬಂದಿದ್ದದೆ. ಅದು ಹಳೆಯ ಸ್ವಭಾವದಲ್ಲಿ ಸುಮ್ಮನೆ ಸಾಲಿಕುಟ್ಟಿ ಆಂಟಿಯ ಪಾಸ್ರೆ ತೋರ್ಸಕ್ಕಾಗಿ ಇಲ್ಲಿ ಬಂದಿದ. ಹಳೆಯ ಸ್ವಭಾವ ಹಂಗೆ ಇರ್ತಾ ಇದೆ. ನೀ ಸ್ವರ್ಗ ರಾಜ್ಯದಲ್ಲಿ ಹೋಗ್ಬೇಕೆ, ನಿನ್ನ ಹಳೆಯ ಸ್ವಭಾವ ಎಲ್ಲ ಬಿಟ್ಟೆ ಒಂದು ನೂತನ ಸೃಷ್ಟಿಯಾಗಿ, ಹೊಸ ಸೃಷ್ಟಿಯಾಗಿ ನೀನು ದೇವರ ಸನ್ನಿಧಿಯಲ್ಲಿ ಬರಬೇಕು. ಯೋಹನ್ನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನ್ ದೇವರ ರಾಜ್ಯವನ್ನ ಕಾಣಲಾರನು. ನೀ ದೇವರ ರಾಜ್ಯವನ್ನು ಕಾಣಬೇಕೆ, ನೀ ಹೇಗೆ ಜೀವಿಸಬೇಕು? ಹೊಸದಾಗಿ ಹುಟ್ಟಬೇಕು. ಹೆಂಗೆ ಹೊಸದಾಗಿ ಹುಟ್ಟಿನದ? ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿನೇ ನಿನ್ನ ಹೃದಯದಲ್ಲಿ ಏನ್ ಮಾಡಬೇಕು? ಸ್ವೀಕಾರ ಮಾಡಬೇಕು. ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ತಾ ಇದೆಯೋ, ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾ ಇದೆಯೋ, ಅವರಿಗೆ ದೇವರು ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರಿಗೆ ಅಧಿಕಾರ ಕೊಟ್ಟನು? ಯೇಸು ಕ್ರಿಸ್ತನನ್ನೇ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು. ಆಮೇಲೆ ನಂಬಿಕೆ ಇಟ್ಕೋಬೇಕು. ಯಾವ ನಂಬಿಕೆ ಇಡೋದಿದೆ? ಯೇಸು ಕ್ರಿಸ್ತು ನನ್ನ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಸಿಲುಬೆಯಲ್ಲಿ ಒಂದು ದೊಡ್ಡ ರಕ್ತವಿಲ್ಲದೆ ನಮಗಾಗಿ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರನ್ನು ನಾವೇನ್ ಮಾಡಬೇಕು? ನಂಬಬೇಕು. ನಂಬಿಕೆ ಹಣ ದೊಡ್ಡದೆ. ನಾವು ನಂಬಬೇಕು. ನಂಬಿದರೆ ನೀವು ಯಾರಾಗುತ್ತೆ? ದೇವರ ಮಕ್ಕಳಾಗುತ್ತೆ. ದೇವರ ಶಿಷ್ಯರಾಗುತ್ತೆ. ಹಾಗೆ ನಾವು ದೇವರ ಮಕ್ಕಳಾಯಿನಾಗ ಆಮೇಲೆ 6ನೇ ವಾಕ್ಯ ಓದು ಮಗ. ದೇಹದಿಂದ ಹುಟ್ಟಿದ್ದು ದೇಹವೇ. ನೋಡು ಮಕ್ಕಳೇ, ದೇಹದಿಂದ ಹುಟ್ಟಿದದು ಏನು? ದೇಹವೇ. ಆಮೇಲೆ ಆತ್ಮದಿಂದ ಹುಟ್ಟಿದದು ಆತ್ಮವೇ. ಆತ್ಮದಿಂದ ನಾವು ಹುಟ್ಟಬೇಕು. ಅದು ಹೆಂಗೆ ಹುಟ್ಟಬೇಕು? ನಿನ್ನ ಪಾಪ ಎಲ್ಲ ಏನ್ ಮಾಡಬೇಕು? ದೇವರ ಮುಂದೆ ಅರಿಕೆ ಮಾಡ್ಕೋಬೇಕು. ನೋಡು, ನಮ್ಮ ಕೆರಡೆ ದಾರಿ, ಒಂದು ವಿಶಾಲವಾದ ದಾರಿ, ಒಂದು ಬಿಕ್ಕಟ್ಟುವಾದ ದಾರಿ. ನಿನಗೆ ಯಾವ ದಾರಿ ಬೇಕು? ಯಾರು ನಿನ್ನೆ ಹಿಡ್ಕೊಂಡು ಬರೋದಿಲ್ಲ. ನಿನ್ನೆ ಯಾರು ಯೇಸು ಕ್ರಿಸ್ತು ಈ ಲೋಕದಲ್ಲಿ ಬಂದಿದ್ದ ಮದ ಸೇರಕ್ಕಲ್ಲ, ಕನ್ವರ್ಟ್ ಮಾಡಕ್ಕೆ ಯೇಸು ಸ್ವಾಮಿ ಬಂದಿಲ್ಲ. ಪಾಪಿಗಳೇ ಹುಡುಕಿ ಬಂದಿದೆ, ಪಾಪ ಮಾಡಿದವರೇ ರಕ್ಷಿಸಕ್ಕಾಗಿ ಬಂದಿದೆ. ಆ ದೇವರ ಮುಂದೆ ನೀನೇನ್ ಮಾಡಬೇಕು? ಎಲ್ಲ ಪಾಪಗಳು ದೇವರ ಮುಂದೆ ಏನ್ ಮಾಡಬೇಕು? ಅರಿಕೆ ಮಾಡ್ಕೋಬೇಕು. ದೇವರೇ, ನಾನು ಹಿಂದೆಯಿಂದ ಪಾಪ ಮಾಡಿದು, ನೀ ಕ್ಷಮಿಸು. ಕೊಲೆ ಮಾಡೋದು ಒಂದಲ್ಲ ಪಾಪ. ನೀನು ದೇವರಿಗೆ ಇಷ್ಟವಿಲ್ಲದೆ ಏನ್ ಮಾಡಿದಾಲು ಪಾಪವೇ. ಆ ಪಾಪ ನಾವು ಮಾಡಬಾರ್ದು. ದೇವರ ಮುಂದೆ ಅರಿಕೆ ಮಾಡು. ದೇವರೇ, ನೀ ಕ್ಷಮಿಸು. ನಾನು ನಿನ್ನ ಮಗನಾಗಿ ಜೀವಿಸಕ್ಕೆ ಇಷ್ಟಪಡ್ತೀನಿ. ನೀ ನನ್ನ ಹೃದಯದಲ್ಲಿ ಬಾ, ನನಗೆ ಶಾಂತಿ ಸಮಾಧಾನ ಕೊಡು ನೀ ಹೇಳಿ ನೀ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಾಗ ಯೇಸು ತನ್ನ ರಕ್ತದಲ್ಲಿ ನಿನ್ನನ್ನು ತೊಳೆದು ಶುದ್ಧಿ ಮಾಡಿ
ನಿನ್ನ ಹೆಸರು ಜೀವಬಾಧ ಪಟ್ಟಿಯಲ್ಲಿ ಬರೆದು ಮಗಳೇ ಮಗನೇ ಬಾ ಎಂದು ಕರಿತತೆ. ನಿನ್ನೆ ದೇವರು ರಕ್ಷಿಸುತ್ತೆ. ನೀ ಹಾಗೆ ಹುಟ್ಟಿ ದೀಕ್ಷಾಸ್ಥಾನ ತಗೊಳ್ಳದ. ಮದಂ ಬಿಟ್ಟು ಮದಕ್ಕೂ ಹೋಗಕ್ಕಲ್ಲ, ಕುಲಂ ಬಿಟ್ಟು ಕುಲಕ್ಕೂ ಹೋಗಕ್ಕಲ್ಲ. ದೀಕ್ಷಾಸ್ಥಾನ ತಗೊಳ್ಳದ ದೇವರಿಗೆ ಸೇರಕ್ಕ, ಕ್ರಿಶ್ಚಿಯನ್ ಆಗೋಕ್ಕೂ ಅಲ್ಲ, ದೇವರಿಗೆ ಸೇರಕ್ಕ ನೀವು ದೀಕ್ಷಾಸ್ನಾನ ತಗೋಬೇಕು. ದೀಕ್ಷಾಸ್ನಾನ ತಗೊಂಡಿದ್ದಾಗ ಆಮೇಲೆ ದೇವರು ನಿನಗೊಂದು ಮುದ್ರೆ ಆಗ್ತತೆ. ಆ ಮುದ್ರೆಯಾಣ ಪರಿಶುದ್ಧಾತ್ಮನ ಮುದ್ರ. ಎಲ್ಲ ಡಿಪಾರ್ಟ್ಮೆಂಟಿനും ಒಂದೊಂದು ಮುದ್ರೆ ಇದೆ. ಆ ಮುದ್ರೆ ಇಲ್ಲದೆ ನೀವು ஒரு ಬುಕ್ ತಗೊಂಡೋಗಿ ಸುಮ್ಮನೆ ಕೊಟ್ಟಿದ್ದ ನನಗೆ ಸೊಸೈಟಿನ ರೇಷನ್ ಕೊಡೋದಿಲ್ಲ. ಅವ್ರ ಮುದ್ರೆ ಇದೆ, ಅವರವರದೇದಾಯ ಮುದ್ರೆ ಇದೆ. ಅದೇ ತರ ಎಲ್ಲಿ ಯೇಸುವಿನ ಮುದ್ರ ನಿನ್ನ ಮೇಲೆ ಬೀಳಬೇಕು, ಆ ಪರಿಶುದ್ಧಾತ್ಮನ ಮುದ್ರ ನಿನ್ನ ಮೇಲೆ ಇರಬೇಕು. ಆ ಮುದ್ರೆ ಇದೆಯಲ್ಲಿ ಮಾತ್ರವೇ ಸ್ವರ್ಗ ರಾಜ್ಯಕ್ಕೆ ಹೋಗಕ್ಕಾಗುತ್ತೆ. ನೀನಕ್ಕೆ ಎರಡೇ ದಾರಿ, ಒಂದು ಸ್ವರ್ಗ, ಒಂದು ನರಕ. ನರಕದಲ್ಲಿ ಹೋಗ್ಬೇಕಲ್ಲಿ ಮಕ್ಕಳೇ, ನಿನಗೆ ಮನಸ್ಸು ಬಂದಾಗ ಜೀವಿಸಿ, ಮನಸ್ಸು ಬಂದಾಗ ನಡೆದು ನೀ ಏನ್ ಬೇಕಲ್ಲೂ ಮಾಡ್ಬೋದು. ಲಾಸ್ಟ್ ಎಂಡ್ ನೀ ಈಗ ಮಜ್ಜೆ ಹೊಡೆದ ಹೆಂಗೆ ಬೇಕಲ್ಲಿ ಜೀವಿಸುತ್ತೆ. ನೀ ಲಾಸ್ಟ್ ಎಂಡ್ ಎಲ್ಲಿ ಹೋಗುತ್ತೇನೋ, ಬೆಂಕಿ ಗಂಧಳುರಿಯುವ ಕೆರೆ ಒಳಗೆ. ಅಲ್ಲಿ ಹೋಗಬೇಡ ಮಕ್ಕಳೇ, ಅಲ್ಲಿ ಹೋಗಬೇಡ. ನೀ ಎಲ್ಲಿ ಹೋಗ್ಬೇಕು? ಸ್ವರ್ಗ ರಾಜ್ಯಕ್ಕೆ ಹೋಗ್ಬೇಕು. ಸ್ವರ್ಗ ರಾಜ್ಯದಲ್ಲಿ ಶಾಂತಿ ಇದೆ, ಸಮಾಧಾನವಿದೆ, ಸಂತೋಷವಿದೆ, ದೇವರೊಂದಿಗೆ ವಾಸ. ಆ ದೇವರನ್ನೇ ನೀ ಕಂಡುಕೊಂಡಿದ್ದ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆತ್ಮೀಯವಾಗಿ ಆಶೀರ್ವಾದ ಮಾಡ್ತತೆ, ಭೌಮ್ಯವಾಗಿ ಆಶೀರ್ವಾದ ಮಾಡ್ತತೆ. ಇನ್ನೊಂದು ವಾಕ್ಯ ಓದು ಮಗ. ಯೋಹನ್ನಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12-13 ವಾಕ್ಯ. ಅದೇ ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. 13ನೇ ವಾಕ್ಯ. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ, ನಿಲ್ಸು ಮಗ, ರಕ್ತ ಸಂಬಂಧವಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ದೇವರಿಂದಲೇ ನಾವು ಹುಟ್ಟಿದವರು. ನಾವು ಯಾರಿಂದ ಹುಟ್ಟಿದವರು? ದೇವರಿಂದ ಹುಟ್ಟಿದವರು. ನಾವು ಈಗ ಯಾರ? ದೇವರ ಮಕ್ಕಳಾണ്, ದೇವರದಿ ಶಿಷ್ಯನಾണ്. ಧೈರ್ಯವಾಗಿ ಎದೆ ಕೈ ಇಟ್ಟು ಹೇಳು, ನಾನು ದೇವರದಿ ಶಿಷ್ಯನು. ನೀ ಹೇಳಕ್ಕೆ ಧೈರ್ಯವಿದೆಯಾ ನಿನಗೆ? ಧೈರ್ಯವಿಲ್ಲ ಮಕ್ಕಳೇ, ಧೈರ್ಯವಿಲ್ಲ. ಧೈರ್ಯವಿರುವವರು ಎದ್ದ ಮೇಲೆ ಕೈ ಇಟ್ಟು ಹೇಳುದು, ನಾನು ದೇವರದಿ ಶಿಷ್ಯಳಾണ്. ದೇವರಿಂದಲೇ ಹುಟ್ಟಿದವರು. ದೇವರಿಂದ ಹುಟ್ಟಿದವರು ಯಾರಾണ്? ದೇವರ ಮಕ್ಕಳು. ಅವರು ಸ್ವರ್ಗ ರಾಜ್ಯವನ್ನು ಸೇರುವವರು. ನಿನಗೆ ಸ್ವರ್ಗ ರಾಜ್ಯ ಬೇಕೇ? ನೀ ಯಾರಿಂದ ಹುಟ್ಟಬೇಕು? ದೇವರಿಂದ ಹುಟ್ಟಬೇಕು. ನೀ ಹೊಸ ಸೃಷ್ಟಿಯಾಗಿ, ನೂತನ ಸೃಷ್ಟಿಯಾಗಿ ನೀ ಜೀವಿಸಬೇಕು. ಯೋಹನ್ನಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಾಕ್ಯ. ಹೊಸದಾಗಿ ಹುಟ್ಟಿದವರಿಗೆ ದೇವರೇ ಏನೇನು ಕೊಡ್ತಾ ಇದೆ ನೋಡೋಣ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ನೋಡು, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತೇನೆ. ಅದು ಆಜ್ಞೆಯನ್ನು ನೋಡೋಣ. ಏನೆಂದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಅಯ್ಯೋ, ಅದ ಈ ಲೋಕದಲ್ಲಿ ಇಲ್ಲದ ವಿಷಯ. ಮನೆಯಲ್ಲಿ ಇಲ್ಲ, ವ್ಯಕ್ತಿಯಲ್ಲಿ ಇಲ್ಲ, ಯಾರಲ್ಲಿ ಇದೆ? ದೇವರ ಮಕ್ಕಳಿಗಿದೆ. പക്ഷേ യഥാർത്ഥമായ ದೇವರ ಮಕ್ಕಳಿಗೆ ದೇವರನ್ನು ಕರೀನವರಿಗೆ ಆರಿಕೆ ಇಲ್ಲ ಮಕ್ಕಳೇ. ಪ್ರೀತಿ ಯಥಾರ್ಥವಾಗಿ ದೇವರನ್ನೇ ಸ್ವೀಕಾರ ಮಾಡಿ ದೇವರ ಮಕ್ಕಳಾಗಿ ಜೀವಿಸಿನವರಿಗೆ ಏನಿದೆ? ಪ್ರೀತಿ ಇದೆ. ನಮಗೆ ಯಾರು ಬೈಕೊಂಡು ಹೋಯ್ತಾಲು ನಾವು ಹೋಗಿ ಕುತ್ಕೊಂಡು ಏನು ಮಾಡ್ತತೆ? ಪ್ರಾರ್ಥನೆ ಮಾಡ್ತತೆ. ದೇವರೇ, ಅವರಿಗೆ ಗೊತ್ತಿಲ್ಲ ಅದೇ, അവർ ಹಾಗೆ ಹೇಳಿ ಹೋಯ್ತದಾണ്. ನೀ ಅವರೇ ಆಶೀರ್ವಾದ ಮಾಡು, ಅವರನ್ನೇ ನೀ ಮುಟ್ಟೋ, ಅವರಿಗೆ ನೀ ಮಾತಾಡೋ ರಾತ್ರಿ ಯಾಮಗಳಲ್ಲಿ. ಅದೇ ನನ್ನ ಪ್ರಾರ್ಥನೆ. ಹಾಗೆ ನಾವು ಪ್ರಾರ್ಥನೆ ಮಾಡಲೇಬೇಕು. ಓದು ಮಗ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು. ಹಲ್ಲೆಲೂಯಾ. എൻ്റെ ದೇವರ, ನೀನು ನಾನು ಎಂದೆಲ್ಲ ತಪ್ಪುಗಳು ಮಾಡಿದು ದೇವರು ನಮಗೆ ಹೇಳಿದ, ನಿನ್ನೆ ಬೇಡ,
ನೀ ಹೋಗುನೆ ಹೇಳಿದ. ನಮ್ಮ ಪ್ರೀತಿ ಮಾಡಿ ಬಂದ, ಕೈ ಚಾಚಿ ಮಗಳೇ ಮಗನೇ ಬಾ, ಕಷ್ಟಪಡುವವರೇ ಓರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ದೇವ್ರ ಕೈ ಚಾಚಿ ಕರಿತಾ ಇದೆ. ದೇವರು ನಮ್ಮೆ ಒಂದು ದಿನದಲ್ಲಿ ದೂರ ಮಾಡೋದಿಲ್ಲ. ಇಲ್ಲ ನೀ ಬರೋದಿಲ್ಲ, ನೀ ಅಲ್ಲೇ ತಾನೆ ನಿನ್ನ ಇಷ್ಟ ಬಂದಾಗ ಜೀವಿಸ್ಕೊಂಡು ಹೋಗ್ತಾ ಇದ್ದೀಯ, ನೀ ಹೋಗು. ದೇವರೇನು ಕೈ ಹಿಡ್ದ ಎಳೆಯೋದಿಲ್ಲ. ಹೊಸದಾಗಿ ಹುಟ್ಟಿದವರು ಮಾತ್ರ ಹೊಸ ಆಜ್ಞೆಯನ್ನು ಕೈಕೊಂಡೇ ನಡೆಯುವವರು. ಹೊಸ ಆಜ್ಞೆ, ಆ ಹೊಸ ಆಜ್ಞೆ ಯಾವುದನ್ನು ಗೊತ್ತಾ? ಪ್ರೀತಿ. ಪ್ರೀತಿ. ನಾವು ಒಬ್ಬರೊಬ್ಬರನ್ನು ಪ್ರೀತಿ ಮಾಡನೇನು ಸಮ. ಈಗ ಏನು ನಡೀತಾ ಇದನೋ ಚಾಡಿ ಹೇಳದೆ ಅವರ ವಿಷಯ ಆರಿಕೆ ಹೇಳಬೇಡ. ನಾನೊಂದು ವಿಷಯ ಹೇಳ್ತೀನಿ, ಅವಳಿಗೆ ಹೋಗಿ ಇನ್ನೊಬ್ಬಳಿಗೆ ಯಾರಿಗೆ ಹೇಳಬೇಡ. ನಾನೊಂದು ವಿಷಯ, ಅಯ್ಯೋ ಚಾಡಿ ಹೇಳಬೇಡ. ನಿನಗೇನೇನು ಸಿಟ್ಟ ವೈರಾಗ್ಯವಿದೆ ಅವರೇ ಕರಿ, ಅವರ ಮುಖ ನೋಡಿ ಹೇಳು. ನೀ ಸರಿಯಾಗಿ ಜೀವಿಸು. ನೀ ಜೀವಿಸಿಲ್ಲ ಎಂಗಿಲ್ ನೀ ಸ್ವರ್ಗ ರಾಜ್ಯ ಹೋಗೋದಿಲ್ಲ. ನೀ ಸರಿಯಾಗಿ ಜೀವಿಸು. ನೀ ಹೇಳಬೇಕು, ಚಾಡಿ ಹೇಳಬೇಡ. അതുപോലെ ಒಬ್ಬರೊಬ್ಬರು ಏನ್ ಮಾಡ್ತಾ ಇದೆ? ಓದು ಮಗ ಅದು. ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನ ನನ್ನ ಶಿಷ್ಯರನ್ನು ತಿಳಿದುಕೊಳ್ಳುವರು. ಒಬ್ಬರ ಮೇಲೆ ಒಬ್ಬರ ಚಾಡಿ ಹೇಳುವುದು, ಮತ್ತೊಬ್ಬರ ಬಗ್ಗೆ ರಹಸ್ಯವಾಗಿ ಮಾತಾಡುವುದು. ಪ್ರಿಯ ಮಕ್ಕಳೇ, ದೇವರಿಗೆ ಅದು ಇಷ್ಟವಿಲ್ಲ. ದೇವರು ನಿನ್ನ ಮಾತು ಮೆಚ್ಚುವುದಿಲ್ಲ, ನಿನ್ನನ್ನೇ ಮೆಚ್ಚುವುದಿಲ್ಲ. ದೇವರು ನಿನ್ನೆ ಪ್ರೀತಿ ಮಾಡಬೇಕೆ. ನಾನು ನಿನ್ನೆ ಪ್ರೀತಿ ಮಾಡನಂಗೆ ನೀನು ಇನ್ನೊಬ್ಬರಿಗೆ ಪ್ರೀತಿ ಮಾಡುನ್ನ ಹೇಳಿದೆ. ನೀ ಪ್ರೀತಿ ಮಾಡ್ತಾ ಇದೀಯಾ? ಹೊಸವರಾಗಿ ಹುಟ್ಟಿದ ಒಂದು ವ್ಯಕ್ತಿಗೆ ದೇವರು ಏನು ಕೊಟ್ಟಿದೆ? ಹೊಸ ಆಜ್ಞೆಯನ್ನು ಕೊಟ್ಟಿದೆ. ಆ ಆಜ್ಞೆ ನಿನಗಿದೆಯಾ? ಆ ಆಜ್ಞೆ ನೀ ನಡೆಸ್ತಾ ಇದೆಯಾ? ದೇವರಿಗೆ ಮೆಚ್ಚುಗಾಗಿರ್ಬೇಕೆ. ನೀ ದೇವರದಿ ಆಜ್ಞೆ ಪ್ರಕಾರ ಜೀವಿಸಬೇಕು. ಇಲ್ಲ ಎನ್ನುವರಿ ನಿನಗೆ ಸ್ವರ್ಗ ರಾಜ್ಯ ಕಣಿ ಕಾಣದಲ್ಲ. ಕಣಿ. ಇನ್ನೊಂದು ವಾಕ್ಯ ಓದ ಮಗ. ಕೀರ್ತನೆ 40ನೇ ಅಧ್ಯಾಯ 3ನೇ ವಾಕ್ಯ. 43. ಆತ ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ನೋಡು, ಹೊಸದಾಗಿ ಹುಟ್ಟಿದವರಿಗೆ ದೇವರು ಇನ್ನೊಂದು ವಿಷಯ ಕೊಡ್ತಾ ಇದೆ. ಏನ್ ಕೊಡ್ತಾ ಇದೆ? ನೂತನ ಕೀರ್ತನೆ. ಏನು? ನೂತನ ಕೀರ್ತನೆ. ನೂತನ ಕೀರ್ತನೆ. ಆ ಕೀರ್ತನೆಯನ್ನು പറയുന്നത് ಏನು? ಸ್ತೋತ್ರ ಸ್ತುತಿಗಳು. ಹೊಸದಾಗಿ ಹುಟ್ಟಿದವರ ಒಳಗಡೆಯಿಂದ ಸ್ತೋತ್ರ ಸ್ತುತಿಗಳು ಬರಬೇಕು. ನಿನ್ನ ಬಾಯಲ್ಲಿ ಸ್ತುತಿ ಸ್ತೋತ್ರ ಇಲ್ಲತ್ತದು ಯಾಕೆ? ನೀ ಹೊಸದಾಗಿ ಹುಟ್ಟಿಲ್ಲ. ನೀ ಸುಮ್ಮನೆ ಬೈಬಲ್ ಬಿಡ್ಕೊಂಡೆ ಇಲ್ಲಿ ಬಂದಿದ್ದಾಗದಲ್ಲ. ನೀವು ಹೊಸದಾಗಿ ಹುಟ್ಟಬೇಕು. ನೀ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ವ್ಯಕ್ತಿಯಾಗಿರಬೇಕು. ಯೇಸು ನೀನುವಾಗಿ ಅಂದುಕೊಂಡು ಜೀವಿಸಿನ ವ್ಯಕ್ತಿಯಾಗಿರಬೇಕು. ಇಡಬಿಡದೆ ಪ್ರಾರ್ಥನೆ ಮಾಡುವುದನ್ನ ಹೇಳಿರಿക്കുന്നത്. ನೀ ಇಡಬಿಡದ ಪ್ರಾರ್ಥನೆ ಮಾಡ್ತಾ ಇದೀಯಾ? ನೀ ಬೈಬಲ್ ಓದುತ್ತಾ ಇದೀಯಾ? ಬೈಬಲ್ ಧ್ಯಾನ ಮಾಡುತ್ತಾ ಇದೀಯಾ? ನೀ ಧ್ಯಾನ ಮಾಡಿದವರು ವ್ಯಕ್ತಿಯಾണെങ്കിൽ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಒಂದು ವಿಧದಲ್ಲಿ ಅಲ್ಲ. ನೀನು ಹೊಸ ಸ್ತುತಿ ಸ್ತೋತ್ರಗಳು ಇರಬೇಕು ಎಂದು ದೇವರೇ ನಮ್ಮಂದೆ ಇಷ್ಟಪಡ್ತಾ ಇದೆ. ನಮ್ಮ ಬಾಯಲ್ಲಿ ಏನಿರಬೇಕು? ಕೆಟ್ಟ ಮಾತಾಡಿ ಅಂದವಳೆ ಹಿಂದವಳೆಯನ್ನು ಕರೆಯೋದಲ್ಲ, ಸ್ತೋತ್ರ ಹೇಳಬೇಕು. ಅವನ್ ನಿನ್ನೆ ಹೊಡಿಯಕ್ಕೋ ಅವನ್ ಬೈಯಕ್ಕೋ ಬಂದಾಗ ಅಲ್ಲೇಲುಯ್ಯ ಸ್ತೋತ್ರ ಹೇಳಬೇಕು. ಆವಾಗ ಅವನ ಅವಳ ಕೈ ಹೆಂಗಾಗುತ್ತನೋ ಹಿಂಗೆ ಇರ್ತತೆ, ಕೆಳಗೆ ಬೀಳೋದಿಲ್ಲ, ಹಿಂಗೆ ಇರ್ತತೆ. ನೀ ಅವನಿಗೆ ಆಮೇಲೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದೆ ಮಾತ್ರವೇ ಅವನ ಕೈ ಕೆಳಗೆ ಬರ್ತತೆ, ಅವಳ ಕೈ ಕೆಳಗೆ ಬರ್ತತೆ. ನೀ ದೇವರ ಮಗಳಾದಂಗೆ ನಿನ್ನ ಬಾಯಲ್ಲಿ ಏನಿರಬೇಕು? ಸ್ತುತಿ ಸ್ತೋತ್ರ ಇರಬೇಕು. ಇನ್ನೊಂದು ವಾಕ್ಯ ಓದ ಮಗ. ಎಬ್ರಾಯರ್ 10:19 ವಾಕ್ಯ. ಎಬ್ರಿಯ 10:19 ವಾಕ್ಯ. ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ,
ನೀ ಹೊಸದಾಗಿ ಹುಟ್ಟಿದ ഒരു ವ್ಯಕ್ತಿಗೆ ದೇವರು ಏನು ಕೊಡ್ತತೆ? ಹೊಸ ದಾರಿ ಕೊಡ್ತತೆ, ಹೊಸ ದಾರಿ. ಆ ಹೊಸ ದಾರಿ ಏನನ್ನು ಹೇಳಿದಾಲ್, ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ದೇಹವನ್ನ ತಿರಚೀಲ ದೇಹ ಶರೀರ 41 ಕಡಿಮೆ 39 ಏಟು ಓಡುತ್ತಾ ದೇವರ ಮೇಲೆ ನೆಲ ಉಳುಮ ಮಾಡಿದಂಗೆ ದೇವರ ಮೇಲೆ ಏನಾಯ್ತು? നിങ്ങൾ ಸುಮ್ಮನೆ ಹೇಳಿದ ಆಗೋದಿಲ್ಲ ಮಕ್ಕಳೇ, ಸುಮ್ಮನೆ ಓದಿದ ಆಗೋದಿಲ್ಲ. ಅದು ಸ್ವಲ್ಪ ಹೊತ್ತು ಯೋಧನೆ ಮಾಡಿ ಧ್ಯಾನ ಮಾಡಿ ನೋಡು. ನಿನ್ನ ಕಾಲಲ್ಲಿ ಒಂದು ಮುಳ್ಳು ಚುಚ್ಚುವಾಗ ಅಯ್ಯೋ ಅಯ್ಯೋ ನನ್ನ ಕಾಲೇ പറഞ്ഞ് ನೀ ಏನು ಮಾಡ್ತತೆ? ಅಳುತ್ತತೆ. 39 ಏಟು ಹೊಡತ್ತ ಇಲ್ಲಿ ಕೊಟ್ಟು ನೆಲ ಉಳುಮೆ ಮಾಡ್ದಂಗೆ ಉಳುಮೆ ಮಾಡಿದು. ಯಾರಕ್ಕೋಸ್ಕರ? ಅಯ್ಯೋ ಗೊತ್ತಿಲ್ಲತ್ತವ್ರು ಏನು ಹೇಳ್ತನೋ, ಅಯ್ಯೋ ಆ ಮನುಷ್ಯನ ಏನು ಪಾಪ ಮಾಡಿಟ್ಟು ಅದೆಲ್ಲ ಮಾಡಿದೆ. ಆ ಮನುಷ್ಯನ ಪಾಪ ಮಾಡಿಲ್ಲ ಮಕ್ಕಳೇ. ಒಂದು ಪಾಪ ನನ್ನೇ ತೋರಿಸ್ತೀಯ ಅಂತ ಹೇಳುವಾಗ ಯಾರಿಗೆ ತೋರ್ಸಕ್ಕಾಗಿಲ್ಲ. ನಾನು ನೀನು ಮಾಡಿದ ಪಾಪ ಅವನ ಶರೀರದಲ್ಲಿ ವಹಿಸಿದು. ಅವನ ಶಿಲುಬೆಯಲ್ಲಿ ರಕ್ತ ಸುರಿಸುವಾಗ ನೋಡೋ, ಇದು ಅತಿ ಪರಿಶುದ್ಧ ಸ್ಥಳವಾണ്. ಈ ಅತಿ ಪರಿಶುದ್ಧ ಸ್ಥಳಕ್ಕೆ ಯಾರು ಬರಕ್ಕಾಗದಿಲ್ಲ, ಯಾರಿಗೆ ಬರಕ್ಕಾಗದಲ್ಲ. ಇಲ್ಲಿ ಏನಿರ್ದಿದು? ಅಲ್ಲಿಂದ ಇಲ್ಲಿ ಬರೆ ಒಂದು ಪರ್ದೆ ಇರ್ದಿದ್ದು. ಅದು ಏನು? ತೆರೆ 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 ಇರ್ದಿದ್ದು. ಆ ತೆರೆಯ ದಪ್ಪ ಇಷ್ಟು ದಪ್ಪ ಇದೆ, ಈ ದಪ್ಪ ಇದೆ, ಅಷ್ಟು ದಪ್ಪ ಇದೆ. ಯೇಸು ಪ್ರಾಣನ್ ಕೊಟ್ಟಿದ್ದ ಕೂಡಲೇ ಅದೇನಾಯ್ತು? ಆ ತೆರೆ ಸಾಮಾನ್ಯ ಬಟ್ಟೆ ಅರಿಯುന്നത് ಕೆಳಗಡೆಯಿಂದ ಅರಿಯುന്നത്, എന്നാൽ ಮೇಲ್ಗಡೆಯಿಂದ ಕೆಳಗವರೆ ಅರ್ದಿದ್ದು. ಅರಿಯುವಾಗ ನಮಗೆ ನಮ್ಮ ಅಪ್ಪ ತಂದೆ ಎಂದು ಕರೆದು ನಮ್ಮ ದೇವರ ಹತ್ರ ಹೋಗಕ್ಕೆ ನಮಕ್ ದೇವರೇ ಸಹಾಯ ಮಾಡಿದು ಮಕ್ಕಳೇ. ನಮക്കൊരു ಮೀಡಿಯೇಟರ್ ಬೇಡ, ನಮക്കൊരു ಮೀಡಿಯೇಟರ್ ಬೇಡ. ನಮಕ್ ಡೈರೆಕ್ಟ್ ನಮ್ಮ ಅಪ್ಪನ ಹತ್ರ ಹೋಗಿ, ಅಪ್ಪ ತಂದೆ ನಿನ್ನ ಕಷ್ಟಗಳು, ಕಾಯಿಲೆಗಳು, ರೋಗಗಳು, ದುಃಖಗಳು, ಸಮಸ್ಯೆಗಳು ನೀ ಯಾರ ಮುಂದೆ ಹೇಳಬೇಕು? ನಮ್ಮ ಅಪ್ಪನ ಮುಂದೆ ಹೇಳಬೇಕು, ಅಪ್ಪನ ಮುಂದೆ ಹೇಳಬೇಕು. ಆ ತಂದೆಯಾണ് ನಮ್ಮ ಯೇಸು ಕ್ರಿಸ್ತನು, ಆ ತಂದೆಯಾണ് ನಮ್ಮ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನ ಮುಂದೆ ನೀ ಏನು ಮಾಡಬೇಕು? ಅಳುಬೇಕು, ಗೋಳಾಡಬೇಕು. ಎಲ್ಲ ವಿಧದಲ್ಲಿ ದೇವರು ನಮ್ಮನೆ ಆ ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸಾಯುವಾಗ ನಮಗೇನು ಸಿಕ್ಕಿದು? ಹೊಸ ದಾರಿ ಸಿಕ್ಕಿದು ಮಕ್ಕಳೇ, ಹೊಸ ದಾರಿ ಸಿಕ್ಕಿದು. ಆ ಹೊಸ ದಾರಿ ಯಾರಾണ്? ನಾನೇ ಸತ್ಯവും ಜೀವവും ಮಾರ್ಗವೂ ಆಗಿದ್ದೇನೆ. ಆ ಹೊಸ ದಾರಿ ಯಾರು? ನನ್ನ ಯೇಸು ಕ್ರಿಸ್ತನೇ, ನನ್ನ ಯೇಸು ಕ್ರಿಸ್ತನೇ ಹೊಸ ದಾರಿ. ಆ ದಾರಿ ನಮಗೂ ಕೊಟ್ಟಿದೆ. ಆ ದಾರಿ ಬೇಕನ್ನೋರು ದೇವರನ್ನೇ ಕಂಡುಕೋ, ದೇವರ ಮಗಳಾಗು, ದೇವರ ಮಗನಾಗು. ಆ ದಾರಿ ಎಲ್ಲಿಗೆ ಹೋಗುന്ന ದಾರಿಯ? ಸ್ವರ್ಗಕ್ಕೂ ಹೋಗುന്ന ದಾರಿಯ, ಸ್ವರ್ಗಕ್ಕೂ ಹೋಗುന്ന ದಾರಿಯ. ನೀ ನರಕದಲ್ಲಿ ಹೋಗುന്ന ಬಸ್ಸ ಕುಂದಿರುತ್ತಾ ಇದೆ, ನಿನ್ನೆ ಕೈ ಹಿಡಿದು ಎಳಿತಾ ಇದೆ. ಮಗನೇ ಮಗಳೇ, ಅದು ನರಕದಲ್ಲಿ ಹೋಗುന്ന ದಾರಿಯ, ಇದು ಸ್ವರ್ಗಕ್ಕೂ ಹೋಗುന്ന ದಾರಿಯ. ಇಲ್ಲೇ ಹೋಗುன்னு ಹೇಳಿದಾಲ್ 190% ಬರೋದಿಲ್ಲ. ಈಗ ಆಮೇಲೆ ನಿನಗೆ ಗೊತ್ತಾಗುತ್ತೆ, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಈಗ ನಾನೇ ಹೇಳೋದು ಬೇಕಾಗಿಲ್ಲ. ಹೊಸದಾಗಿ ಹುಟ್ಟಿ ಹೊಸ ದಾರಿಯಲ್ಲಿ ನಡೆದು ಹೊಸ ಕೀರ್ತನೆಯನ್ನು ಮಾಡಿ ಹೊಸ ಆಜ್ಞೆಯನ್ನು ಅನುಸರಿಸಿ ಜೀವಿಸುವವರಿಗೆ ನೂತನ ಆಕಾಶವು ನೂತನ ಭೂಮಿ ಸಿಗುತ್ತೆ. ಪ್ರಿಯ ಮಕ್ಕಳೇ, ದೇವರ ಮಕ್ಕಳ ನಂಗೆ ಆಮೇಲೆ ನಾವು ಸತ್ತೋಯ್ತಾಲ್ ನೀ ಯೋಧನೆ ಮಾಡ್ತತೆ ಹೋಯ್ತು. ಇಲ್ಲ ಮಕ್ಕಳೇ, ನಾವು ಸ್ವಲ್ಪ ನಿದ್ರೆ ಮಾಡ್ತಾ ಇದ್ದೀವಿ. ನಮ್ಮ ನಿದ್ರೆ ನೆಬರ್ಸಕ್ಕೆ ನಮ್ಮ ಅಪ್ಪನ ಬೇಕಾದಷ್ಟು ದೂತನ್ಮಾರವಾಗಿ ಬರ್ತತೆ. ಬಂದು ನಮ್ಮ ಎಬ್ಬರಿಸಿ ಫಸ್ಟ್ ಸತ್ತಿದವರೇ ಕಣ್ಣಿಂಗೆ ಮಾಡನೆ ಮುಂಜೆ ಎದ್ದು ಬರ್ತತೆ. ಅವರು ಎಲೆ ಆರಿ ಹೋಗನಂಗೆ, ಪೇಪರ್ ಆರಿ ಹೋಗನಂಗೆ ದೇವರ ಚದೆಯಲ್ಲಿ ಹೋಗುತ್ತೆ. ಬಾಕಿ ಇರುವವರು ಬೇಗನೆ ರೂಪಾಂತರ ಹೊಂದಿ ದೇವರ ಚದೆ ಹೋಗುತ್ತೆ. ಆಮೇಲೆ ಇಲ್ಲಿ
7 ವರ್ಷ ಕಾಲ ಮಗಾ ಉಪದ್ರವ ಕಾಲವಾದ ಮಕ್ಕಳೇ, ಮಗಾ ಉಪದ್ರವ ಕಾಲ. ಆ 7 ವರ್ಷ ಆದ್ಮೇಲೆ നിങ്ങൾ ಪ್ರಕಟಣೆ ಪುಸ್ತಕ ಓದಿ ನೋಡು. ಮಗಾ ಉಪದ್ರವ ಕಾಲ ಬರ್ತತೆ. ಆ ಮಗಾ ಉಪದ್ರವ ಆದ್ಮೇಲೆ എൻ്റെ ಯೇಸು ಕರ್ಕೊಂಡು ಹೋಯ್ತ ಮಕ್ಕಳವಾಗಿ ತಿರುಗಿ ಬರ್ತತೆ. ನಾನು ನೀನು ಅಲ್ಲಿ ದೇವರ ಜೊತೆ ಹೋಯ್ತೆ, ನಾವು ತಿರುಗಿ ಬರ್ತತೆ, ತಿರುಗಿ ಬರ್ತತೆ. ದೇವರೊಂದಿಗೆ ನಾವು ವಾಸ ಮಾಡ್ತತೆ, ದೇವರೊಂದಿಗೆ ನಾವು ವಾಸ ಮಾಡ್ತತೆ. ನನಗೆ ವಾಸ ಮಾಡಕ್ಕೆ ಇಷ್ಟವಿದೆಯಾ? ಇಷ್ಟವಿದೆಯೇ? ನೀ ದೇವರನ್ನೇ ಕಂಡುಕೋ, ದೇವರ ಮಗಳಾಗಿ ಜೀವಿಸೋ, ಮಗನಾಗಿ ಜೀವಿಸೋ, ಹೊಸ ಸೃಷ್ಟಿಯಾಗೋ. ಈ ಆಕಾಶ ಭೂಮಿ ಹೋಗುತ್ತೆ ಮಕ್ಕಳೇ, ಆಮೇಲೆ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ವಾಸ ಮಾಡೋಕ್ಕಾಗಿ ನಾವು ನಮ್ಮ ಅಪ್ಪನುವಾಗಿ ಎಲ್ಲಿ ಬರ್ತತೆ? ಇಸ್ರಾಯೇಲ್ ದೇಶದಲ್ಲಿ. ಎಂದೇ ಅಪ್ಪನ್ ಕಾಲಿಡುತ್ತದೆ ಯೆರೂಸಲೇಮಿನಲ್ಲಿ ಎಣ್ಣೆ ಮರ ಗುಡ್ಡ ಮೇಲೆ ಎಂದೇ ಅಪ್ಪನ್ ಕಾಲಿಡುತ್ತೆ. ನಾವು ಅಪ್ಪನ ಜೊತೆಯಲ್ಲಿ ಬರ್ತತೆ, ಜೀವಿಸುತ್ತೆ. ಇದು ನಿನಗೆ ಬೇಕೇ? ನೀ ದೇವರ ಸನ್ನಿಧಿಯಲ್ಲಿ ಸರಿಯಾಗಿ ಜೀವಿಸಿ, ಹೊಸ ಸೃಷ್ಟಿಯಾಗಿ, ಹೊಸ ಮಕ್ಕಳಾಗಿ ನೀ ಜೀವಿಸು. ದೇವರು ನಿನಗೆ ಎಲ್ಲ ವಿಧ ಆಶೀರ್ವಾದ ಕೊಡ್ತತೆ. അതുപോലെ ಇನ್ನೊಂದು ವಾಕ್ಯ ಓದು ಮಗ. ಪ್ರಕಟಣೆ 2ನೇ ಅಧ್ಯಾಯ 17ನೇ ವಾಕ್ಯ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನ, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಹಲ್ಲೆಲೂಯಾ. ಮಕ್ಕಳೇ, ನಾವು ಈ ಲೋಕದಲ್ಲಿ ಓಟಗಾರಣ. ಎಲ್ಲಿಗೆ ಓಡೋಣ ಓಟಗಾರ? ಸ್ವರ್ಗ ರಾಜ್ಯಕ್ಕೆ, ನಿತ್ಯ ರಾಜ್ಯಕ್ಕೆ, ನಿತ್ಯ ಜೀವಕ್ಕಾಗಿ ಓಡುന്ന ಓಟಗಾರಣ. ನಾವು ಓಡಿ ಒಬ್ರೊಬ್ಬರು ಅರ್ಥ ದಾರಿಯಲ್ಲಿ ಹೋಗಿ ನಿಲ್ಲಿಸಿ ಬಿಡ್ತತೆ. 1 ವರ್ಷ ಹೋಗಿ ನಿಲ್ಲಿಸಿ ಬಿಡ್ತತೆ. ಬೈಬಲ್ ತಂದು ವಾಪಸ್ ಕೊಟ್ಟಿಟ್ಟು ಹೇಳ್ತತೆ, ನಿನ್ನ ದೇವರ ದೊಡ್ಡವನು, ನಮ್ಗೆ ನಡೆಯೋಕ್ಕಾಗೋದಿಲ್ಲ. ಯಾಕೆ? ಕುಡಿಬೇಕು, ಬಿಡಿ ಸಿಗಟ್ಟು ಮಾಡಬೇಕು, ಎಲೆ ಅಡಿಕೆ ಹಾಕಬೇಕು, ಕೆಟ್ಟ ಕೆಲಸಗಳೆಲ್ಲ ಮಾಡಬೇಕು. ಅದಕ್ಕೆ ನಡೆಯೋಕ್ಕಾಗೋದಿಲ್ಲ. ಇಕ್ಕಟ್ಟಾಯ ದಾರಿಯಾಣ ನಮ್ಮ ದೇವರ ಸನ್ನಿಧಿಯಲ್ಲಿ ಹೋಗೋಕ್ಕೆ. ವಿಶಾಲವಾದ ದಾರಿ ಅವರಿಗೆ ಬೇಕು. ಅವರು ವಿಶಾಲವಾದ ದಾರಿಯಲ್ಲಿ ಹೋಗಿ ಲಾಸ್ಟ್ ಎಂಡಲ್ಲಿ ನರಕದಲ್ಲಿ, ಆ ನರಕದಲ್ಲಿ ಹೋಗಬೇಡ ಅನ್ನೋಲ್ಲ. ಇದರಲ್ಲಿ ನೀವು ಹೊಸ ದಾರಿ ಹುಡುಕೋ, ನೀವು ಹೊಸದಾಗಿ ಹುಟ್ಟುಕೋ ಅಂತ ನಾವು ಹೇಳ್ತಾ ಇದ್ದೀವಿ. ಮಾಡೋದಿಲ್ಲ, ನಮಗೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ನಾವು ಹೋಗಿ ದೇವರು ನಮಗೆ ಏನು ಕೊಡ್ತತೆ? ಪರಲೋಕಕ್ಕೆ ಹೋಗುವಾಗ ದೇವರು ನಮಗೆ ಏನು ಕೊಡ್ತತೆ? ಹೊಸ ಹೆಸರು ಕೊಡ್ತತೆ. ಹೊಸ ಹೆಸರು ಯಾಕೋಬನಿಗೆ ಹೊಸ ಹೆಸರು ದೇವರು ಕೊಟ್ಟಿದ್ದು. ಎಂದ ಹೆಸರು ಕೊಟ್ಟಿದೆ? ಇಸ್ರಾಯೇಲ್. ಇಸ್ರಾಯೇಲ್ ಎಂದ ಹೆಸರ ಅವನಿಗೆ ಕೊಟ್ಟದು. ಅದೇ ಸಮಯ ನಮಗೂ ಕೊಡನ ಹೆಸರ ಯಾರಿಗೂ ಗೊತ್ತಿಲ್ಲ, ಒಬ್ರಿಗೂ ಗೊತ್ತಿಲ್ಲ. ನನಗೂ ಗೊತ್ತು, ನಮ್ಮ ಅಪ್ಪನಿಗೂ ಗೊತ್ತು. ಅದು ಎಲ್ಲಿ ಬರೆದು ಕೊಡ್ತತೆ? ಒಂದು ಬಿಳಿ ಕಲ್ಲಿನ ಮೇಲೆ ಬರೆದು ಕೊಡ್ತತೆ. ಇದು ನೆನಕ್ಕೆ, ನಿನ್ನೆ ಹೆಸರು ನೆನಕ್ಕೆ ಬೇಕೇ? ನೀವು ಓಡಿ ಗೆಲ್ಲಬೇಕು. ಅದು ತನ್ನೇವಲ್ಲ, ಬಚ್ಚಿ ಇಟ್ಟಿದ್ದ ಮನ್ನ ನೆನಕು ಕೊಡ್ತತೆ. ಬಚ್ಚಿ ಇಟ್ಟಿದ್ದ ಮನ್ನ. ಆ ಬಚ್ಚಿ ಇಟ್ಟಿದ್ದ ಮನ್ನ ಯಾವುದು? ದೇವರ ವಾಕ್ಯವೇ ಮಕ್ಕಳೇ. ದೇವರ ವಾಕ್ಯ ಬಚ್ಚಿ ಇಟ್ಟಿದ್ದ ಮನ್ನ ನೆನಕು ಕೊಡ್ತತೆ. ಆ ಮನ್ನ ನೀ ತಿನ್ಬೇಕು, ನನಗೆ ಹೊಸ ಹೆಸರು ಕೊಡ್ತತೆ. ಆವಾಗ ದೇವರು ಸಾಲಿಗುಟ್ಟಿನ ಆರಿಕತ್ತಿಲ್ಲ, ಕರೀನದ ಹೊಸ ಹೆಸರು. ಅದು ನನಗೂ ಗೊತ್ತೋ, ನಮ್ಮ ಅಪ್ಪನಿಗೂ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಹಾಗೆ ಓದು ಮಗ. ಇದು ಇನ್ನೊಂದು ಸಾರಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಆ ಹೆಸರು ಸಿಕ್ಕಿದ ನನಗೂ ನನ್ನ ಅಪ್ಪನಿಗೂ ಅല്ലാതെ ಇನ್ನು ಯಾರಿಗೂ ತಿಳಿಯೋದಿಲ್ಲ. ಮಕ್ಕಳೇ, ಇದು ನಿನಗೆ ಬೇಕಾ? ನೀ ದೇವರನ್ನೇ ಕಂಡುಕೋ, ಹೊಸದಾಗಿ ಹುಟ್ಟುಕೋಬೇಕು. ದೇವರೇನು ಕರೀನವರ ಆರು ನನ್ನ ಮಕ್ಕಳಲ್ಲ. ದೇವರ ಹಿತಾನುಸಾರವಾಗಿ, ದೇವರ ಇಷ್ಟಾನುಸಾರವಾಗಿ ಯಾರು ಜೀವಿಸ್ತಾ ಇದೆಯೋ ನಿನ್ನ ಹೆಸರು ಎಲ್ಲಿ ಬರೀತತೆ? ಜೀವಬಾಧ ಪಟ್ಟಿಯಲ್ಲಿ ಬರ್ತತೆ. ನಿನ್ನ ಹೆಸರಿಲ್ಲ ಎಂಗಿಲ್ ಭಾಳ ಕಷ್ಟ. ಧನವಾನ ಲಾಸರು
ಧನವಾನ್ ಹೆಸರಿಲ್ಲ, ಅವನು ಧನವಾನ್ എന്ന് ಹೇಳ್ತಾ ಇದೆ. ಯಾಕಂದ್ರೆ ಅವನಿಗೆ ಹೆಸರಿಲ್ಲ ಅಲ್ಲಿ. ಅದೇ ಸಮಯ ಐಶ್ವರ್ಯವಂದನ എന്ന് ಹೇಳ್ತಾ ಇದೆ. ಐಶ್ವರ್ಯವಂದನ ಲಾಸರು ಐಶ್ವರ್ಯವಂದನ എന്ന് ಹೇಳ್ತಾ ಇದೆ. ಯಾಕೆ? ಅವನಿಗೆ ಹೆಸರಿಲ್ಲ ಅಲ್ಲಿ ಹೆಸರಿಲ್ಲ. ನಿನ್ನ ಹೆಸರು ಜೀವವಾದ ಪಟ್ಟಿಯಲ್ಲಿ ಬೇಕೇ. ನೀ ಯಾರಾಗಿರಬೇಕು? ಹೊಸದಾಗಿ ಹುಟ್ಟಬೇಕು, ಹೊಸ ಸೃಷ್ಟಿಯಾಗಬೇಕು, ಹೊಸ ಸೃಷ್ಟಿಯಾಗಿ ದೇವರ ರಕ್ತದಲ್ಲಿ ತೊಳೆಯಲ್ಪಟ್ಟ. ಅಲ್ಲಿ ಟ್ಯಾಪಿನಲ್ಲಿ ರಕ್ತವಿಟ್ಟಿಟ್ಟಿಲ್ಲ. ಅದೆಲ್ಲ ನಮ್ಮ ನಂಬಿಕೆയാണ്. ಯೇಸು ನನ್ನ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಒಂದು ತೊಟ್ಟು ರಕ್ತವಿಲ್ಲದ ಕಾಲ್ವರಿ ಶಿಲುಬೆಯಲ್ಲಿ ಸುರಿಸಿ, ಆ ರಕ್ತ ಬಿದ್ದ ನೆಲವೇ ಅದು ಕಾಲ್ವರಿ ಅಲ್ಲ. ನನ್ನ ಮೇಲೆ ಕೈ ಹೊಡೆದು ಹೇಳು, ಯೇಸು. ಚಪ್ಪಾಳಿ ಹೊಡೆದು ಹೇಳು, ಯೇಸುವಿನ ರಕ್ತ ಬಿದ್ದಿದೆ ನನ್ನ ಮೇಲೆ. ಮಕ್ಕಳೇ, ನಿನ್ನ ಮೇಲೆ ಆ ರಕ್ತ ಬಿದ್ದಿದೆ. ನೀವು ಹೊಸ ಸೃಷ್ಟಿಯಾಗಿ ಜೀವಿಸುತ್ತೆ. ಹಳೆಯದೆಲ್ಲ ಬಿಟ್ಟು ಬಿಡಬೇಕು. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಕೇರಳದಲ್ಲಿ ನಡೆದಿದ್ದು ಒಂದು ಸಾಕ್ಷಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಒಂದು ಅಮ್ಮ ನನಗೆ ಫೋನ್ ಮಾಡಿ ಹೇಳ್ತಾ ಇದೆ, എൻ്റെ ದೇಹವೆಲ್ಲ ಕೆರಿತಾ ಇದೆ, ಡಾಕ್ಟರ್ಮಾರೆ ಎಲ್ಲ ತೋರಿಸಿದು, ಯಾರು ನೋಡಿയിട്ട് ನನ್ನ ಕಾಯಿಲೆ ವಾಸಿ ಆಗುന്നിಲ್ಲ ಮകളെ, ನನಗೆ ಒಂದು പ്രാർത്ഥന മാടാമോ എന്ന് ಹೇಳಿದು. ഞാൻ പറഞ്ഞു, ದೇವರು ನನ್ನ ಸೃಷ್ಟಿ ಮಾಡಿയിരിക്കുന്ന ಅದಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಿಡ್ಕೊ, ಆ ಎಣ್ಣೆ ಪ್ರಾರ್ಥನೆ ಮಾಡಿ ಕೊಟ್ಟಿಟ್ಟೆ, ನಿನ್ನ ಎದೆ ಮೇಲೆ ಕೈ ಇಡೆ, ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ತೀನಿ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿ ಮೈಯೆಲ್ಲ ಒಂಥರ ಉಣ್ಣು ಬಂದಂಗೆ ಕರೆದು ಯೋಬ ಕುತ್ಕೊಂಡು ಕರೆದಿದಂಗೆ ಅಮ್ಮ ಕರಿತಾ ಇದ್ದಿದ್ದು ಶರೀರವೆಲ್ಲ. ಯೋಬಂಗ ಕಷ್ಟ ಅವರಿಗೆ ಬಂದಿಲ್ಲ, ಯೋಬ ಕಷ್ಟ ಅನುಭವಿಸಿದ ಭಾಳ ಕಷ್ಟ. ಅವರ ಹಂಗೆ ನನಗೆ ಹೇಳಿ ಅಳುತ್ತಿದ್ದು. ನಾನು ಅವರಿಗೆ ಪ್ರಾರ್ಥನೆ ಮಾಡಿಟ್ಟು ಹೇಳಿದ್ದು, ಇವತ್ತಿಂದ ನೀ ಕೆರಿಯೋದುವಿಲ್ಲ, ನಿನ್ನ ಕಾಯಿಲೆ ವಾಸಿ ಆಗುತ್ತೆ ಅಂತ. ಅದು ಹೆಂಗೆ ಹೇಳಿದ? ಪರಿಶುದ್ಧಾತ್ಮನೇ ಹೇಳಿದೆ, ನನಗೆ ಹೇಳಕ್ಕೆ ಬರಲ್ಲ, ಪರಿಶುದ್ಧಾತ್ಮನೇ ಹೇಳಿದೆ. ನಿನ್ನೆ ನನಗೆ ಫೋನ್ ಮಾಡಿ ಹೇಳ್ತಾ ಇದೆ, ಸಿಸ್ಟರ್ ನನ್ನ ಕೆರಿಚಲೆಲ್ಲ ನಿಂತೋಯ್ತು, ನೀ ಪ್ರಾರ್ಥನೆ ಮಾಡಿ ಕೊಟ್ಟಿದೆ ಎಣ್ಣ. ನಾನು ಅವರಿಗೆ ಹೇಳಿದೆ, 3 ಸಾರಿ ಮೈ ಮೇಲೆ ಹಚ್ಚಬೇಕು. ನಿನ್ನ ಮನೆಯಲ್ಲಿ ಯಾರೂ ಇಲ್ಲಲ್ಲೋ, ನಿನ್ನ ಮೈ ತುಂಬ ಎಣ್ಣೆ ಹಚ್ಚು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಚ್ಚು, ದೇವರು ನಿನ್ನೆ ಮುಟ್ಟಿರಿക്കുന്നു ಅಂತ ಹೇಳಿದ್ದು. ಅದೇ ಥರ ಅವರು ಫೋನ್ ಮಾಡಿ ಹೇಳಿದ್ರು, ನಮ್ಮ ದೇವರು ಯಾರು ಮಕ್ಕಳೇ? ನಮ್ಮ ದೇವರು ಜೀವಿಸುವ ದೇವರು, ಬಿಡುಗಡೆ ಕೊಡುವ ದೇವರು. ನೀ ನೂತನ ಸೃಷ್ಟಿಯಾಗಿ ಜೀವಿಸಿದೆ, ನಿನ್ನೆ ದೇವರ ಆಶೀರ್ವಾದ ಮಾಡ್ತತೆ. ಮೊಣಂಗಾಲು ಊರಕ್ಕಾಗುന്നವರು ಮೊಣಂಗಾಲು ಊರು. ನಿನ್ನ ಆവശ്ಯಗಳು ಏನಿದೆಯೋ, ನಿನ್ನ ಕಷ್ಟಗಳು ಏನಿದೆಯೋ, ಏನು ಸಮಸ್ಯೆಗಳಿದೆಯೋ, ನೀ ದೇವರಿಗೆ ಬೇಡ್ಕೋ. ದೇವರೇ, ನೀ ನನ್ನನ್ನು ಆಶೀರ್ವಾದ ಮಾಡು, ನಾನೊಂದು ನೂತನ ಸೃಷ್ಟಿಯಾಗಿ ನಿನ್ನ ಚದೆಯಲ್ಲಿ ನಾನು ಬರಬೇಕು. ದೇವರೇ, ಹೂವಾಡಿ ಅಳುತ್ತೋ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ಅಪ್ಪ, ಬೆಳಿಗ್ಗೆಯಿಂದ ಈ ಸಮಯ ಮೇರೆ ನಿನ್ನ ಪಾದೆ ಹತ್ರ ಕುತ್ಕೊಳ್ಳೋದಕ್ಕೂ ಧ್ಯಾನ ಮಾಡುವುದಕ್ಕೂ ಅಪ್ಪ ವಾಕ್ಯ ಹೇಳುವುದಕ್ಕೂ ನೀ ಕೊಟ್ಟಿದ್ದ ಕೃಪೆಗಾಗಿ ನಿನಗೆ ಸ್ತೋತ್ರ ಪಚ್ಚ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀನು ಬಿಡಬೇಡಪ್ಪ. ನಿನ್ನೆ ಕಂಡುಕೊಂಡು ಜೀವಿಸಿನ ಮಕ್ಕಳಾಗಿ ಹೊಸ ಸೃಷ್ಟಿಯಾಗಿ ಹೊಸ ಕರ್ತವ್ಯ ತೀರ್ಮಾನದೊಂದಿಗೆ ಜೀವಿಸೋದಕ್ಕೆ ನೀ ಸಹಾಯ ಮಾಡಪ್ಪ. ಅವರಿಗೊಂದು ಹೊಸ ದಾರಿ ಕೊಡಪ್ಪ. ದೇವರೇ, ಹೊಸ ದಾರಿಯಲ್ಲಿ ನಾವು ನಡೆದ ನಿನ್ನ ಚದೆಯಲ್ಲಿ ಬರುವುದಕ್ಕೆ ನೀ ಸಹಾಯ ಮಾಡಪ್ಪ. ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆಯಲ್ಲಿ ಯಾರಿಲ್ಲಿ ಬಂದಿದೋ ಅವರೇ ನೀ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು, ಸಂಪೂರ್ಣ ಬಿಡುಗಡೆ ಕೊಡು. ದೇವರೇ, ಅವರಲ್ಲಿ ಏನು ಕಷ್ಟವಿದೆಯೋ ನೀ ಮುಟ್ಟಿ ಸಂಪೂರ್ಣ ಬಿಡುಗಡೆ ಕೊಡಪ್ಪ. ಪರಿಶುದ್ಧಾತ್ಮನೇ ಮುಟ್ಟೋ, ಪರಿಶುದ್ಧಾತ್ಮನೇ ಮುಟ್ಟೋ, ಪ್ರತಿಯೊಬ್ಬರನ್ನೇ ಮುಟ್ಟೋ. സ്വർഗം തൻ്റെ സിംഹാസനവും ഭൂമി തൻ്റെ പാദവിടവുമായിരിക്കുന്ന യേശുവിൻ്റെ കരവിത ನಿಮ್ಮ ಮೇಲೆ ಬರ್ತಾ ಇದೆ. ನಿಮ್ಮ ಆവശ്ಯ ಭಾರಗಳ ದೇವರಿಗೆ ಗೊತ್ತೋ. ನೀ ಹೇಳು, ನಿನ್ನ ಕಷ್ಟ ನೀ ದೇವರ ಮುಂದೆ ಹೇಳು. ದೇವರು ನಿನಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತತೆ. ದೇವರೇ, ನೀ ಪರಿಹಾರ ಕೊಡುವ ದೇವರಾಣಪ್ಪ. ಎಲ್ಲ ಪಾಸ್ಟರ್ಮಾರೆ, ಎಲ್ಲ ಅಯ್ಯಗಾರಮಾರೆ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ನಿನ್ನ ಸುವಿಶೇಷ 5 ವರ್ಗರೆಯಲ್ಲಿ ಬರುವುದಕ್ಕೆ ನೀ ಸಹಾಯ ಮಾಡಪ್ಪ. ದೇವರೇ, ಕೈ ಬಿಡಬೇಡಪ್ಪ. ಆ ದಿವಸ ನೀ ಜೊತೆಯಲ್ಲಿ ಇರಬೇಕಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಪರಿಶುದ್ಧನೇ ನೀ ಕಾಪಾಡಪ್ಪ.
കാപ്പാടപ്പ ദേവരെ. ആശുപത്രികളിലെ അപേബ്രാച്ചിരിക്കുന്ന മക്കളെ ഓർത്ത് പ്രാർത്ഥിക്കുന്നപ്പ. നിന്റെ അത്ഭുതകരം ഒരു മേലെ ചാച്ചപ്പ, നിന്റെ സ്വർഗീയകരം ചാച്ചപ്പ. അവരാ ആ മൽകിന ജാഗಯಲ್ಲಿ ಯೇಸುವೇന്ന് ಕರಿಯക്കും. ಯೇಸುವಿನ ಕರ ಅವರ ಮೇಲೆ ಮುಟ್ಟಲಪ್ಪ ದೇವರೇ, ಮುಟ್ಟಲಪ್ಪ. ಯೇಸಪ್ಪ ನೀ ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಎಲ್ಲರಿಗೂ